ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ 2ನೇ ಅಧ್ಯಾಯವಾದ ಮಧ್ಯಕಾಲೀನ ಭಾರತ ಹಾಗೂ ರಾಜಕೀಯ ಸಂಕ್ರಮಣ ಈ ಒಂದು ಅಧ್ಯಾಯದ ಮುಂದಿನ ಭಾಗವನ್ನು ಈಗ ನೋಡ್ತಾ ಇದ್ದೀವಿ. ನಾವೆಲ್ಲ ರಜಪೂತ ಮನೆತನಗಳನ್ನ ನೋಡಿದ್ದೀವಿ ಮಕ್ಕಳೇ. ಯಾವ್ಯಾವ ರಜಪೂತ ಮನೆತನಗಳು? ಗೂರ್ಜರ ಪ್ರತಿಹಾರರು, ಗಹಡ್ವಾಲರು, ಪರಮಾರರು, ಸೋಳಂಕಿಯರು, ಚಂದೇಲರು. ಸೊ ಈ ಒಂದು ರಜಪೂತ ಮನೆತನಗಳ ರಜಪೂತ ಮನೆತನಗಳಲ್ಲಿ ಗೂರ್ಜರ ಪ್ರತಿಹಾರರು, ಪರಮಾರರು, ಸೋಳಂಕಿಯರು, ಚಂದೇಲರು. ನಾವು ಗೂರ್ಜರ ಪ್ರತಿಹಾರರು, ಚಂದೇಲರು ಮತ್ತು ಗಹಡ್ವಾಲರು ಅಂತ ಬರ್ತದೆ. ಒಟ್ಟು 5 ರಾಜಮನೆತನಗಳು ರಜಪೂತ ಮನೆತನಗಳ ಆಳ್ವಿಕೆಯನ್ನ ನಡೆಸ್ತವೆ. ಗೂರ್ಜರ ಪ್ರತಿಹಾರರು, ಪರಮಾರರು, ಚಂದೇಲರು, ಸೋಳಂಕಿಯರು ಮತ್ತು ಗಹಡ್ವಾಲರು. ಮತ್ತೆ ಇದರಲ್ಲಿ ನಾವು ಈ ರಜಪೂತ ಮನೆತನಗಳು ಸ್ಥಾನೇಶ್ವರ ವರ್ಧನರ ಮನೆತನದ ಆಳ್ವಿಕೆಯ ನಂತರ ಪಶ್ಚಿಮ ಮತ್ತು ಉತ್ತರ ಭಾರತದ ಭೂಭಾಗಗಳನ್ನ ಮಧ್ಯಕಾಲದ ಆರಂಭದವರೆಗೂ ಸಹಿತ ಗೂರ್ಜರ ಪ್ರತಿಹಾರ ಮಾಡ್ತಾರೆ. ಬುಂದೇಲಖಂಡದ ಚಂದೇಲರು ಆಳ್ವಿಕೆ ಮಾಡ್ತಾರೆ, ಗಹಡ್ವಾಲರು ಆಳ್ವಿಕೆ ಮಾಡ್ತಾರೆ, ಸೋಳಂಕಿಯರು ಆಳ್ವಿಕೆ ಮಾಡ್ತಾರೆ ಮತ್ತು ಪರಮಾರರು ಮತ್ತು ಚೌಹಾಣ್ ಇವರು ರಜಪೂತ ಕುಲಗಳಿಗೆ ಸೇರಿದಂತಹ ವಿವಿಧ ಮನೆತನಗಳು ಆಳ್ವಿಕೆಯನ್ನ ನಡೆಸಿದವು. 12ನೇ ಶತಮಾನದ ಕೊನೆಯ ವೇಳೆ ಉತ್ತರ ಭಾರತದಲ್ಲಿ ರಜಪೂತ ಮೂಲದ ಅರಸನಾಗಿರ್ತಕ್ಕಂತಹ ಪೃಥ್ವಿರಾಜ ಚೌಹಾಣ, ಜಯಚಂದ್ರ ಗಹಡ್ವಾಲ, ಪರಮತಿ ದೇವ ಚಾಂದೇಲ ಇವರು ಪ್ರಬಲರಾದಂತಹ ಅರಸರು. ಸೊ ಅದರಲ್ಲಿ ನಾವು ಮೊದಲನೇದಾಗಿ ಗೂರ್ಜರ ಪ್ರತಿಹಾರರು ಈ ಒಂದು ರಾಜಮನೆತನ, ಆ ರಾಜಮನೆತನದವರು
ಕ್ಷತ್ರಿಯ ಲಕ್ಷ್ಮಣ ಕ್ಷತ್ರಿಯ ಲಕ್ಷ್ಮಣ ತಮ್ಮ ವಂಶದ ಮೂಲ ಪುರುಷ ಅಂತೇಳಿ ಗೂರ್ಜರ ಪ್ರತಿಹಾರರು ಅನ್ಕೊಂತಾರೆ. ಅಂದ್ರೆ ಆ ಒಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಗೂರ್ಜರು ಯಾವ ಮನೆತನಕ್ಕೆ ಸೇರಿದವರು ಅಂತ ಹೇಳಿದ್ರೆ ಗೂರ್ಜರು ಸೂರ್ಯವಂಶಕ್ಕೆ ಸೇರಿದಂತಹ ಕ್ಷತ್ರಿಯ ಲಕ್ಷ್ಮಣ ತಮ್ಮ ವಂಶದ ಸ್ಥಾಪಕ. ಅಂದ್ರೆ ಇವ್ರು ಹೇಳ್ತಾರೆ ಸೂರ್ಯವಂಶಕ್ಕೆ ಸೇರಿದ ಕ್ಷತ್ರಿಯ ಲಕ್ಷ್ಮಣ ಇವರು ಗೂರ್ಜರ ಪ್ರತಿಹಾರರ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಕರ್ಕೊಳ್ತಾರೆ. ಅಂದ್ರೆ ಕೆಲವು ಶಾಸನಗಳಲ್ಲಿ ತಿಳಿಸಿರ್ತಕ್ಕಂತಹ ಅಂಶದಿಂದ ನಮಗೆ ತಿಳಿದು ಬರ್ತದೆ. ಆದರೆ ನಮಗೆ ಗೊತ್ತಿರ್ತಕ್ಕಂಥ ಆಧಾರಗಳ ಮೇಲೆ ಗೂರ್ಜರ ಪ್ರತಿಹಾರರ ಮನೆತನವನ್ನ ಸ್ಥಾಪಿಸಿರ್ತಕ್ಕಂಥ ಯಾರು ಅಂತ ಕೇಳಿದಾಗ ನಾವು ನಾಗಭಟ್ಟ ಅಂತ ಹೇಳಿ ಬರ್ತಾರೆ. ನಾಗಭಟ್ಟ ಅಂದ್ರೆ ದೊರಕಿದಂತಹ ಆಧಾರವೇ ನಾಗಭಟ್ಟ ಗೂರ್ಜರ ಪ್ರತಿಹಾರರ ಮನೆತನ ಸ್ಥಾಪಕ ಅಂತ ಕೇಳ್ತೀವಿ. ಆದರೆ ಶಾಸನಗಳಲ್ಲಿ ನಾವು ನೋಡಿದ ಹಾಗೆ ಸೂರ್ಯವಂಶಕ್ಕೆ ಸೇರಿದಂತಹ ಕ್ಷತ್ರಿಯ ಲಕ್ಷಣರಾದಂತಹ ವ್ಯಕ್ತಿ ಈ ಒಂದು ವಂಶದ ಸ್ಥಾಪಕ ಅಂತ ಹೇಳಿ ತಿಳಿದು ಬರ್ತದೆ. ಏನೇ ಆಗಲಿ ಗೂರ್ಜರ ಪ್ರತಿಹಾರರು ಕನೋಜನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕನೋಜ್ ಇದು ರಾಜಧಾನಿ. ಗೂರ್ಜರ ಪ್ರತಿಹಾರರು ಕನೋಜನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಇವರು ಸಿಂಧ್ ಪ್ರಾಂತ್ಯದ ಮೇಲೆ ಅಧಿಪತ್ಯವನ್ನು ಸ್ಥಾಪಿಸಿ ಆಗಾಗ ದಾಳಿಯನ್ನು ಮಾಡುತ್ತಾ ಇದ್ದಂತಹ ಅರಬ್ಬರನ್ನ ಎದುರಿಸಿ ಹಿಮ್ಮೆಟ್ಟಿಸಿದರು. ಯಾರನ್ನಪ್ಪ? ಅರಬ್ಬರನ್ನ. ಆಗಾಗ ಅರಬ್ಬರು ಇವರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಸೊ ಆಗಾಗ ಈ ದಾಳಿ ಮಾಡತಕ್ಕಂಥ ಅರಬ್ಬರ ಮೇಲೆ ದಾಳಿಯನ್ನು ಮಾಡಿ ಇವರು ಹಿಮ್ಮೆಟ್ಟಿಸಿದ್ರು. ಈ ಒಂದು ವಂಶದಲ್ಲಿ ಬಲಶಾಲಿಯಾದಂತಹ ದೊರೆಗಳಾದಂತಹ ಮಿಹಿರ ಭೋಜ ಮತ್ತು ಮಹೇಂದ್ರ ಪಾಲ್ ಮಿಹಿರ ಭೋಜ ಮತ್ತು ಮಹೇಂದ್ರ ಪಾಲ್ ಇದು ಪ್ರಮುಖ ದೊರೆಗಳು. ಪ್ರತಿಹಾರರ ಮನೆತನದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಬಲಶಾಲಿಯಾದಂತಹ ದೊರೆಗಳು ಯಾರಂದ್ರೆ ಮಿಹಿರ ಭೋಜ ಮತ್ತು ಮಹೇಂದ್ರ ಪಾಲ್. ಮಕ್ಕಳು ಇವರು ಈ ಒಂದು ವಂಶದ ಪ್ರಬಲರಾದಂತಹ ದೊರೆಗಳು. ನಂತರ ಬಂಗಾಳದಲ್ಲಿರ್ತಕ್ಕಂಥ ಪಾಲರನ್ನು ಸೋಲಿಸಿ ಬಂಗಾಳದವರೆಲ್ಲೂ ಸಹಿತ ತಮ್ಮ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿಕೊಂಡಿರ್ತಕ್ಕಂಥರು ಗೂರ್ಜರ ಪ್ರತಿಹಾರ. ಆ ಒಂದು ಸಂದರ್ಭದಲ್ಲಿ ಗೂರ್ಜರ ಪ್ರತಿಹಾರರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಅರಬ್ ಪ್ರವಾಸಿಗನಾದಂತಹ ಸುಲೈಮಾನ್ ಅಂತಕ್ಕಂಥ ವ್ಯಕ್ತಿ. ಸುಲೈಮಾನ್
ಮಿಹಿರ ಭೋಜನ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿತು. ಆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಆ ಸಾಮ್ರಾಜ್ಯದಲ್ಲಿ ಕಂಡುಬಂದಂತಹ ಸುಖ ಶಾಂತಿಗಳ ನೆಲೆಸಿದ್ದವು ಅಂತೇಳಿ ಪ್ರಶಂಸೆಯನ್ನು ಮಾಡಿದರು. ಅಂದ್ರೆ ಮಿಹಿರ ಭೋಜನ ಆಸ್ಥಾನದಲ್ಲಿ ಸಾಮ್ರಾಜ್ಯದಲ್ಲಿ ಸುಖ ಶಾಂತಿ ಅಂತಕ್ಕಂಥದ್ದು ನೆಲೆಸಿತ್ತು ಅಂತಕ್ಕಂಥದ್ದನ್ನ ಅವನು ತನ್ನ ಗ್ರಂಥದಲ್ಲಿ ಬರೀತಾ ಹೋಗ್ತಾನೆ. ಈ ಮಿಹಿರ ಭೋಜನ ನಂತರ ಮಹೇಂದ್ರ ಪಾಲ ಬರ್ತಾನೆ ಆಡಳಿತಕ್ಕೆ. ಮಹೇಂದ್ರ ಪಾಲ ಸಹಿತ ಬಹಳಷ್ಟು ಬಲಶಾಲಿಯಾದಂತಹ ವ್ಯಕ್ತಿ. ನೀವು ನಂತರ ಮಹೇಂದ್ರನ ಮಗನಾಗಿರ್ತಕ್ಕಂಥ ಮಹಿಮಪಾಲ, ಆ ಮಹಿಪಾಲನ ಆಳ್ವಿಕೆಯ ಕಾಲದಲ್ಲಿ ಪ್ರತಿಹಾರ ಅಧಿಪತ್ಯ ಅಂತಕ್ಕಂಥದ್ದು ಅವನಕ್ಕೆ ಹೊಂತಾ ಹೋಗ್ತದೆ. ಹೀಗೆ ಈ ರಜಪೂತ ಮನೆತನಗಳಲ್ಲಿ ಮೊದಲಾಗಿರ್ತಕ್ಕಂಥ ಗೂರ್ಜರ ಪ್ರತಿಹಾರರು, ಈ ಒಂದು ಮನೆತನದಲ್ಲಿ ಕೆಲವೊಂದು ನಿಮಗೆ ದೃಶ್ಯಾವಳಿಯನ್ನ ತೋರಿಸ್ತಾ ಹೋಗ್ತೀನಿ ಮಕ್ಕಳೇ. ಆ ಗೂರ್ಜರ ಪ್ರತಿಹಾರರು ನಕ್ಷೆಯಲ್ಲಿ ನಕಾಶೆ ಮೂಲಕ ನೋಡಿದ್ರೆ ನಿಮಗೆ ಬಹಳಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಮಕ್ಕಳೇ. ಸೊ ಅದನ್ನು ನಿಮಗೆ ವಿಡಿಯೋ ಕ್ಲಿಪ್ ಅನ್ನು ತೋರಿಸ್ತೇನೆ, ಅದು ತಾವೆಲ್ಲ ಸಹಿತ ವೀಕ್ಷಣೆ ಮಾಡಿ ಮಕ್ಕಳೇ. The rise of an imperial power, which was instrumental in containing Arab armies moving east of the Indus River. Gurjara Pratihara dynasty was an imperial power during the late classical period on the Indian subcontinent, that ruled much of northern India from the mid-8th to the 11th century. They ruled first at Ujjain and later at Kanauj. 647 CE, the fall of the Pushyabhuti dynasty based at Kanyakubja, modern-day Kanauj city, Uttar Pradesh, under Harshavardhana led to chaos and political instability. Many kingdoms rose and fell, and those which came to dominate were those of the Pratiharas, the Palas of eastern India and the Rashtrakutas of southern India. Kanyakubja was ruled at the time by the Ayudha dynasty. Gurjara Pratihara claimed descent from the legendary hero Lakshman, who is said to have acted as a Pratihara doorkeeper for his brother Lord Rama. Bardic tradition of Rajasthan claims that the Gurjara Pratiharas, Chalukyas, Parmaras, and Chamanas were born out of a yajna done at Mount Abu. Therefore, these four dynasties are also known as Agnikula's fire clans. The four dynasties of Rajputs were created for the protection of the country from external aggression, especially from their Muslim neighbors. Some historians believe Gujara Prathara are the descendants of Raja Harichandra, who founded the Prathara dynasty of Mandavyapura, present-day Jodhpur, Rajasthan, also because both clans have claimed descent from Lakshman. The members of the two families also share identical names such as Boja, Kakaka and Nagabata, although the exact relationship between them is not known. It is generally agreed the ancestors of Gujara Prathara originated from the Marwar region of Rajasthan. Nagabata has been named as the founder of the imperial Pratihara dynasty in the Gwalior inscription of his descendant Mihira Boja. The exact date of Nagabata's accession is not known. Ruled Avanti and Ujjain was his capital. He is well known for his resistance against the Arabs. Junaid ibn Abd al-Rahman al-Murri, a general and governor of Sindh under the Umayyad Caliph Hisham ibn Abd al-Malik, led a large Arab army in western India, which at that time was covered with several small states. Dividing this force into two, he plundered several cities in southern Rajasthan, western Malwa, and Gujarat. Southern army moving south into Gujarat was repulsed at Navsari by the Solankis and Rashtrakutas. The army that went east, after sacking several places, reached Avanti in 738 CE. Altogether, the invading army had anywhere between 20 to 25,000 cavalry, 10,000 infantry, and 2,000 camels. In comparison, the Rajputs had only 2,000 to 5,000 cavalry, 10,000 infantry, 100 war elephants. Arab chronicler Sulayman later described the army of the imperial Gurjara Pratiharas as the king of Gurjars maintains numerous forces, and no other Indian prince has so fine a cavalry. He is
unfriendly to the Arabs, still he acknowledges that the king of the Arabs is the greatest of kings. Among the princes of India there is no greater foe of the Islamic faith than he. He has got riches, and his camels and horses are numerous. There are references of Nagabata and his commanders riding elephants to have a clear view of the battlefield. The infantry stood behind the elephants and the cavalry formed the wings and advanced guard. Junayd died from the wounds inflicted in the battle with the Gurjara Pratiharas. The Arab chronicler Suleiman later described the ferocity of the battle. A place of refuge to which the Muslims might flee was not to be found. Junayd's successor Tamim organized a fresh army and attempted to avenge Junayd's defeat towards the close of the year 738 CE, but this time Nagabata Pratihara, with his Chauhan and Ghilat feudatories, met the Muslim army before it could leave the borders of Sind and took them by surprise. He formed an anti-Arab confederacy against the Arab invaders. The legendary Bapa Rawal was a part of an anti-Arab confederacy formed by Nagabata. With the Arabs defeated, Nagabata I secured a firm position and laid the foundation for a new dynasty, which would rise to become the principal deterrent against Arab expansion. Nagabata ruled until around 760 CE, and once he was defeated by Dantidarga of Rashtrakuta kingdom. He was succeeded by his nephew Kakustha. Kakustha died childless and was succeeded by his younger brother Devaraja. Both brothers ruled around 760 to 780 CE. Devaraja was succeeded by his son Vatsaraja. Vatsaraja ruled at Rajasthan, and his capital has arguably Jalore. Vatsaraja is known as one of the most fearsome kings of the Gujara Prathara dynasty. He defeated the king of Kanauj Indrayud. It was the beginning of tripartite struggle which lasted for 100 years. He defeated the Pala king Darpal in one of his famous battle in Bengal. Later he was defeated by the Rashtrakuta king Dhruva. Vatsaraja ruled from 780 to 800 CE and was succeeded by his son Nagabata II. Nagabata II was an aggressive king. His reign saw the kingdom turning into an empire. He defeated the rulers of Andhra, Vidarbha, Kalinga and the Turks. He had defeated Saindava ruler Ranaka I and conquered the western Saurashtra, now in Gujarat. He also defeated Chakrayuda at Kanauj. He was later defeated by the Rashtrakuta Emperor Govinda III, 793 to 814, and lost Malwa in Gujarat. However, he recovered Malwa from the Rashtrakutas, conquered Kanauj and the Indo-Gangetic plain as far as Bihar from the palace, and again checked the Muslims in the west. He defeated the Abbasid Caliphate army at the Sind border in an aggressive campaign from 800 to 810 CE. Kanauj became the center of the Pratihara state, which covered much of northern India during the peak of their power 836 to 910. Nagabata II took the title of Maharajadiraja, meaning emperor. He was succeeded by his son Ramabhadra. Ramabhadra had a brief reign of ರಜಪೂತ ಮನೆತನಗಳಲ್ಲಿ ಗೋಚರ ಪ್ರತಿಹಾರರು ಅನ್ನುವಂತಹ ಮನೆತನದ ಬಗ್ಗೆ ಚರ್ಚೆಯನ್ನ ಮಾಡಿದರೆ ಇಲ್ಲಿರುವ ಸಿದ್ಧ ನೀವು ಗೋಚರ ಪ್ರತಿಹಾರರು ಹೇಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು ಅಂತಕ್ಕಂಥ ಅಂಶವನ್ನ ವಿಡಿಯೋ ಮೂಲಕ ನೀವು ನೋಡಿದ್ರಿ. ಸೊ ಈಗ ನಾವು ಗಹರ್ವಾಲರ ಮನೆತನದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೊ ಈ ಪೂಜ್ಯ ಪ್ರತಿಹಾರ ನಂತರ ಗಹರ್ವಾಲರು ಮನೆತನ ಆಳ್ವಿಕೆಯನ್ನ ನಡೆಸ್ತಾ ಹೋಗ್ತಾರೆ. ಗಹರ್ವಾಲರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರದೇವ. ಚಂದ್ರದೇವ ಗಹರ್ವಾಲರ ಮನೆತನ ಸ್ಥಾಪಕ ಯಾರಪ್ಪ ಅಂತಂದ್ರೆ ಚಂದ್ರಪಾಲ. ಈತ ವಾರಣಾಸಿಯನ್ನ ತನ್ನ ಮುಖ್ಯ ಕೇಂದ್ರವನ್ನಾಗಿ ಮಾಡಿಕೊಂಡು ಉತ್ತರ ಭಾರತದ ಬಹುಭಾಗಗಳ ಮೇಲೆ ದಾಳಿಯನ್ನು ಮಾಡಿ ರಾಜ್ಯಭಾರವನ್ನು ಮಾಡ್ತಾ ಹೋಗ್ತಾನೆ. ಚಂದ್ರದೇವನು ವಾರಣಾಸಿಯನ್ನು
ರಾಜಧಾನಿಯ ಕೇಂದ್ರ ಸ್ಥಾನ. ಚಂದ್ರದೇವನು ವಾರಣಾಸಿಯನ್ನು ಕೇಂದ್ರವನ್ನಾಗಿರಿಸಿಕೊಂಡು ಉತ್ತರ ಭಾರತದಲ್ಲಿರತಕ್ಕಂಥ ಭೂಭಾಗಗಳ ಮೇಲೆ ರಾಜ್ಯಭಾರವನ್ನು ಮಾಡ್ತಾನೆ. ಈ ಗಢವಾಲರು ಮನೆತನದ ಪ್ರಸಿದ್ಧ ದೊರೆಗಳಲ್ಲಿ ಮತ್ತೊಬ್ಬ ದೊರೆಯಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಗೋವಿಂದ ಚಂದ್ರ. ಯಾರೋ ಗೋವಿಂದ ಚಂದ್ರ. ಚಂದ್ರದೇವನ ನಂತರ ಗೋವಿಂದ ಚಂದ್ರ ಅಂತಕ್ಕಂಥ ಮತ್ತೊಬ್ಬ ಪ್ರಬಲ ಅರಸ ಈ ಒಂದು ಮನೆತನದ ಆಳ್ವಿಕೆಯನ್ನು ನಡೆಸ್ತಾರೆ. ಈ ಗೋವಿಂದ ಚಂದ್ರನು ಸಹಿತ ಪಾಲರನ್ನ ಸೋಲಿಸಿ ಮಾಳುವ ಮತ್ತು ಮಗದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾನೆ. ನಂತರ ಕಳಿಂಗ ಮತ್ತು ಒರಿಸ್ಸಾ ರಾಜಭಾರವನ್ನ ಪರಾಭವಗೊಳಿಸ್ತಾನೆ. ಯಾರು? ಗೋವಿಂದ ಚಂದ್ರ. ನೋಡಿ ಮಕ್ಕಳು, ಇಲ್ಲಿ ಒಂದು ವಿಚಾರವನ್ನು ನಾವು ನೋಡಬಹುದು. ಚಂದ್ರದೇವ ಗಢವಾಲ ವಂಶದ ಸ್ಥಾಪಕ ಆಗಿ ವಾರಣಾಸಿಯ ತನ್ನ ಕೇಂದ್ರ ಸ್ಥಾನ ಅಥವಾ ರಾಜಧಾನಿಯನ್ನಾಗಿ ಮಾಡಿಕೊಂಡು ಉತ್ತರ ಭಾರತ ಭೂಭಾಗಗಳ ಮೇಲೆ ರಾಜ್ಯಭಾರವನ್ನ ನಡೆಸ್ತಾ ಹೋಗ್ತಾನೆ. ಇವನಷ್ಟೇ ಪ್ರಬಲವಾಗಿರ್ತಕ್ಕಂಥ ಮತ್ತೊಬ್ಬ ದೊರೆ ಗೋವಿಂದ ಚಂದ್ರ. ಈ ಗೋವಿಂದ ಚಂದ್ರನು ಸಹಿತ ಪಾಲರನ್ನ ಸೋಲಿಸಿ ಮಾಳು ಮತ್ತು ಮಗದವರೆಗೆ ಈ ಗಢವಾಲರ ವಂಶದ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ತಾರೆ. ಕಳಿಂಗ ಮತ್ತು ಒರಿಸ್ಸಾದ ರಾಜರನ್ನ ಪರಾಭವಗೊಳಿಸ್ತಾನೆ. ನಂತರ ಈತ ಕಾಶ್ಮೀರ, ಗುಜರಾತ್ ಮತ್ತು ಚೋಳ ರಾಜ್ಯರು ಗೋವಿಂದ ಚಂದ್ರನಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ಹೊಂದಿದ್ರು. ಅಂದ್ರೆ ಈತನ ಸಹಿತ ಆಗಿದ್ರೆ ಪ್ರಬಲನಾದಂತಹ ಅರಸ ಅಲ್ಲ. ಮಕ್ಕಳೇ, ರಜಪೂತ ಮನೆತನಗಳಲ್ಲಿ ಗಢವಾಲರು ಅಂತಕ್ಕಂಥ ಮನೆತನ ಇರ್ತದೆ. ಆದರೆ ಆ ಮನೆತನ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರದೇವ. ಚಂದ್ರದೇವನು ವಾರಣಾಸಿಯನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಉತ್ತರ ಭಾರತದ ಹಲವು ಸಾಮ್ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡಿ ರಾಜ್ಯಭಾರವನ್ನ ಮಾಡ್ತಾ ಹೋಗ್ತಾನೆ. ಅದೇ ತರನಾಗಿ ಈ ಒಂದು ಗಢವಾಲ ಮನೆತನದಲ್ಲಿ ಮತ್ತೊಬ್ಬ ಪ್ರಬಲನಾದಂತಹ ದೊರೆಯಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಗೋವಿಂದ ಚಂದ್ರ. ಗೋವಿಂದ ಚಂದ್ರನು ಸಹಿತ ಪಾಲರನ್ನ ಸೋಲಿಸ್ತಾ ಹೋಗ್ತಾನೆ. ಪಾಲರನ್ನ ಸೋಲಿಸಿ ಈ ಗಢವಾಲ ರಾಜಮನೆತನವನ್ನ ಎಲ್ಲಿವರೆಗೆ? ಮಾಳ್ವ ಮತ್ತು ಮಗಧದವರೆಗೂ ಸಹಿತ ವಿಸ್ತರಿಸ್ತಾ ಹೋಗ್ತಾನೆ. ಇದಾದ ನಂತರ ಕಳಿಂಗ ಮತ್ತು ಒರಿಸ್ಸಾದ ರಾಜರನ್ನ ಸಹಿತ ಪರಾಭವಗೊಳಿಸ್ತಾನೆ. ಈತನ ಜೊತೆಗೆ ಕಾಶ್ಮೀರ, ಗುಜರಾತ್ ಮತ್ತು ಚೋಳ ರಾಜರು ಈ ಒಂದು ಗೋವಿಂದ ಚಂದ್ರನ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯವನ್ನ, ಸ್ನೇಹತ್ವವನ್ನ ಹೊಂದಿದ್ರು ಅಂತಕ್ಕಂಥ ಅಂಶ ತಿಳಿದು ಬರ್ತದೆ. ಇಲ್ಲಿ ಯಾಕಂದ್ರ ಪರಮಾರರು ಅಂತ ಬರ್ತದೆ. ಪರಮಾರರು ಸಹಿತ ರಜಪೂತ ಮನೆತನಗಳಲ್ಲಿರ್ತಕ್ಕಂತಹ ಪ್ರಮುಖ ಮನೆತನಗಳು ಒಂದು. ಪರಮಾರರು ಪ್ರತಿಹಾರರ ಅವನತಿಯ ನಂತರ ಬರ್ತಾರೆ. ಗೂರ್ಜರ ಪ್ರತಿಹಾರರ ಅವನತಿಯ ನಂತರ ಮಾಳ್ವ ಪ್ರಾಂತದಲ್ಲಿ ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದಂತಹ ಮನೆತನ ಯಾರಪ್ಪ ಅಂದ್ರೆ ಪರಮಾರ ವಂಶದವರು. ಇವರು ರಾಷ್ಟ್ರಕೂಟ ಸಾಮಂತನಾಗಿದ್ದಂತಹ ಉಪೇಂದ್ರ ಕೃಷ್ಣರಾಜನು ಈ ಮನೆತನವನ್ನ
ಉಪೇಂದ್ರ ಕೃಷ್ಣ. ಸೊ ಉಪೇಂದ್ರ ಕೃಷ್ಣನು ಗಹರ್ವಾಲ ಪರಮಾರ ವಂಶದ ಸ್ಥಾಪಕ ಅಂತೇಳಿ ಕರೆಸಿಕೊಳ್ತಾನೆ. ಉಪೇಂದ್ರ ಕೃಷ್ಣರಾಜ. ಧಾರಾನಗರ ಇವನ ರಾಜಧಾನಿ. ಉಪೇಂದ್ರ ಕೃಷ್ಣರಾಜನು ಧಾರಾನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ನಡೆಸ್ತಾ ಹೋಗ್ತಾನೆ. ಹಾಗಾದ್ರೆ ಪರಮಾರ ವಂಶದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಉಪೇಂದ್ರ ಕೃಷ್ಣರಾಜ. ಉಪೇಂದ್ರ ಕೃಷ್ಣರಾಜ ಪರಮಾರ ವಂಶದ ಸ್ಥಾಪಕ. ಹಾಗಾದರೆ ಉಪೇಂದ್ರ ಕೃಷ್ಣರಾಜನು ಧಾರಾನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾನೆ. ಈ ತದನಂತರ ಅಂದ್ರೆ ಪರಮಾರ ವಂಶದ ನಂತರ, ಪರಮಾರ ವಂಶದ ಉಪೇಂದ್ರ ಕೃಷ್ಣರಾಜನ ನಂತರ ಪ್ರಬಲ ದೊರೆಗಳು ಸಹಿತ ಇದ್ದಾರೆ. ಅದರಲ್ಲಿ ಯಾರಪ್ಪ ಅಂದ್ರೆ ಭೋಜ, ಕಲ್ಯಾಣಿ ಚಾಲುಕ್ಯರನ್ನ, ಕಳಿಂಗದ ಗಂಗರನ್ನ, ಉತ್ತರದ ಕೊಂಕಣರನ್ನ ಈತ ಸೋಲಿಸ್ತಾ ಹೋಗ್ತಾನೆ. ಯಾರಂದ್ರೆ ಭೋಜ. ಪರಮಾರ ವಂಶದ ಪ್ರಮುಖರಾಗಿರ್ತಕ್ಕಂಥ ಅರಸ ಯಾರಪ್ಪ ಅಂದ್ರೆ ಭೋಜ. ಈ ಭೋಜನು ಸಹಿತ ಕಲ್ಯಾಣ ಚಾಣಕ್ಯರನ್ನ ಸೋಲಿಸ್ತಾನೆ, ಕಳಿಂಗ ಗಂಗರನ್ನ ಸೋಲಿಸ್ತಾನೆ, ಉತ್ತರದ ಕೊಂಕಣರನ್ನ ಸಹಿತ ಸೋಲಿಸಿ ಪರಮಾರ ರಾಜ್ಯವನ್ನು ವಿಶಾಲವಾಗಿರ್ತಕ್ಕಂತಹ ಪ್ರದೇಶವಾಗಿ ವಿಸ್ತರಿಸುವಲ್ಲಿ ಯಶಸ್ವಿಯನ್ನು ಪಡ್ಕೊಳ್ತಾನೆ. ಯಾರೋ ಭೋಜ. ನಂತರ ಮುಂದೆ ಚಾಳುಕ್ಯರ ವಿರುದ್ಧ ಇವರು ಸೋಲನ್ನು ಅನುಭವಿಸ್ತಾನೆ. ರಾಜಕೀಯವಾಗಿ ಸೋಲು ಗೆಲುವು ಎರಡನ್ನೂ ಸಹಿತ ಕಂಡಂತಹ ಭೋಜ ಸಾಂಸ್ಕೃತಿಕ ಲೋಕದಲ್ಲಿ ನಿಜವಾಗಿಯೂ ಸೋಲಿಲ್ಲದ ಸಾಮ್ರಾಟನೇ ಆಗಿದ್ದನು. ಯಾರೋ ಭೋಜರಾಜ. ಸೋಲು ಗೆಲುವು ಎರಡನ್ನೂ ಸಹಿತ ಉಂಡಂತಹ ವ್ಯಕ್ತಿ. ಹಾಗಾಗಿ ಈತನನ್ನ ಸೋಲಿಲ್ಲದ ಸಾಮ್ರಾಟನೇ ಆಗಿದ್ದನು. ಈತ ಸ್ವತಃ ಕವಿಯು ಸಹಿತ ಆಗಿದ್ದ. ಯಾರೋ ಭೋಜರಾಜ. ಇವನ ನಂತರ ಬಂದಂತಹ ಅರಸರು ದುರ್ಬಲವಾಗಿದ್ದರಿಂದ ಪರಮಾರ ವಂಶ ಏನಾಯಿತು, ಅವನತಿಯನ್ನ ಹೊಂದಲಿಕ್ಕೆ ಹೋಯಿತು. ಹೀಗೆ ರಜಪೂತ ಮನೆತನದಲ್ಲಿ ಗಹರ್ವಾಲರು, ಪರಮಾರರು, ಗೂರ್ಜರು. ನಂತರ ನಾವು ಸೋಳಂಕಿಯರನ್ನು ನೋಡೋಣ.